ಶುಭೋದಯ. ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 19-21 ವಾಕ್ಯಗಳು. ಯೋಸೇಫನು ಅವರಿಗೆ, ಅಂದರೆ ತನ್ನ ಅಣ್ಣಂದರಿಗೆ, ತಮ್ಮನಿಗೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆಯುಂಟಾಗುವಂತೆ ಮಾಡಿದನು. ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನೂ ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತನಾಡಿದನು. ಯೋಸೇಫನ ಜೀವಿತವನ್ನ ತಾನು ಬದುಕುತ್ತಿದ್ದ ಹಾಗೆ ನಾವು ನೋಡಿಕೊಳ್ಳುವುದೇ ಆದರೆ, ಆ ರೀತಿಯಾದಂತಹ ಜೀವಿತ ಅವನು ಆ ಒಂದು ಅರಮನೆಯನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ನನಗೆ ನಿಜವಾಗ್ಲೂ ಬೇಕಿತ್ತಾ ಅನಿಸ್ಬಿಡತ್ತೆ. ನೋಡಿ, ನಮಗೆ ಯೋಸೇಫನ ಕುರಿತು ಬಹಳ ಪರಿಚಯವಿದೆ ಹಳ ಒಡಂಬಡಿಕೆಯಲ್ಲಿ. ಆತನು ಬಹಳ ಅಲ್ಪ ಪ್ರಾಯದಲ್ಲಿ ತನ್ನ ಅಣ್ಣಂದಿರಿಂದ ಒಂದು ರೀತಿಯಲ್ಲಿ ದ್ರೋಹವನ್ನ ಅನುಭವಿಸಿ ಎಲ್ಲಾ ರೀತಿಯಾದಂಥ ನಿರೀಕ್ಷೆಗಳನ್ನ ಆತನು ಕಳೆದುಕೊಳ್ಳುತ್ತಾನೆ. 17, 18, 19ನೇ ವಯಸ್ಸಿನಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಪ್ಲಾನ್ಗಳನ್ನ ಇಟ್ಕೊಂಡಿರ್ತಾರೆ. ನನ್ನ ಜೀವಿತ ಹೀಗಾಗತ್ತೆ, ನನ್ನ ಜೀವಿತ ಹಾಗೆ ಆಗತ್ತೆ, ನನ್ನ ಜೀವಿತವನ್ನ ನಾನು ಹೀಗೆ ಕಾಣಬೇಕು. ಈ ರೀತಿಯಾದಂಥ ನಿರೀಕ್ಷೆಗಳು ಯೋಸೇಫನ ಜೀವಿತದಲ್ಲಿ ಒಡೆದು ಹೋಗ್ತದೆ, ಚೂರು ಚೂರು ಆಗಿ ಹೋಗ್ತದೆ. ಅವನ ಒಂದು ಆ ಎಕ್ಸಿಸ್ಟೆನ್ಸೇ ಒಂದು ರೀತಿಯಲ್ಲಿ ಒಡೆದು ಹೋಗುವಂಥದ್ದು ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ತೇವೆ. ಆತನು ಯಾವುದೇ ಕಡೆ ಹೋದಾಗ್ಯೂ ಒಂದು ರೀತಿಯಲ್ಲಿ ಡೆಡ್ ಎಂಡ್ ಆತನ ಎದುರಿಗೆ ಬಂದು ನಿಲ್ಲುವಂಥದ್ದು ನಾವು ಕಾಣ್ತೇವೆ. ಸ್ವಂತ ಅಣ್ಣಂದಿರು ಅವನನ್ನ ಆ ಗುಂಡಿಯೊಳಗೆ ಹಾಕುತ್ತಾರೆ. ತಂದೆಯ ಬಳಿಗೆ ಹೋಗಿ ತನ್ನ ಮಗನು ತೀರಿ ಹೋದನು, ಸತ್ತು ಹೋದನು, ಯಾವುದೋ ಮೃಗಗಳು ಬಂದು ಹಿಡಿದುಕೊಂಡು ಹೋದವು ಅನ್ನುವಂಥದ್ದನ್ನ ಹೋಗಿ ಹೇಳ್ತಾರೆ. ಅದು ಅಲ್ಲೇ ನಿಲ್ಲುತ್ತದ? ಇಲ್ಲ. ಅವನನ್ನ ಬೇರೆಯೊಬ್ಬರಿಗೆ ಮಾರಿ ಯೋಸೇಫನು ಬೇರೆ ದೇಶಕ್ಕೆ ಅಥವಾ ಅವನಿಗೆ ಗೊತ್ತಿಲ್ಲದೆ ಇರುವಂತಹ ಸ್ಥಳಕ್ಕೆ ಹೋಗುವಂಥದ್ದು. ಅಲ್ಲೂ ಸಹ ಅವನು ಸೇವಕನಾಗಿ ಕಾರ್ಯ ಮಾಡುವಂತಹ ಪೋಟಿಪರನ ಮಧ್ಯದಲ್ಲಿ ಅವನು ಮಾಡದೇ ಇರುವಂತಹ ತಪ್ಪಿಗೆ ಸೆರೆಮನಿಗೆ ಹೋಗುವಂಥದ್ದನ್ನು ಸಹ ನಾವು ನೋಡುತ್ತೇವೆ. ಅಲ್ಲಿಗೆ ನಿಂತರೆ ಪರವಾಗಿಲ್ಲ, ಆದರೆ ಆ ಸೆರೆಮನೆಯಲ್ಲಿ ಭಕ್ಷ್ಯಗಾರನು ಪಾನದಾಯಕನ ಮುಖ್ಯಸ್ಥನ ಕನಸನ್ನ ಹೇಳಿದ ನಂತರ ನನ್ನನ್ನ ಅರಸನ ಮುಂದೆ ಹೋದಾಗ ನೆನೆಸಿಕೊಳ್ಳಿ ಎಂಬುದಾಗಿ ಹೇಳಿದ ನಂತರವೂ ಸುಮಾರು 2 ವರ್ಷಗಳು ಈ ಒಂದು ಅವಕಾಶಕ್ಕಾಗಿ ಕಾಯಬೇಕಾಗಿತ್ತು. ಅವನು ಎಲ್ಲೇ ಹೆಜ್ಜೆಗಳನ್ನ ಇಡಬೇಕಾದಾಗ್ಯೂ ಅಲ್ಲಿ ಒಂದು ರೀತಿಯಲ್ಲಿ ಡೆಡ್ ಎಂಡ್ ಅನ್ನ ಎದುರಿಸುವಂಥದ್ದನ್ನ ನಮಗೆ ಈ ವಾಕ್ಯ ಭಾಗಗಳು ತೋರಿಸ್ತದೆ. ಆದರೆ ಇಲ್ಲಿ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಳಬೇಕಾದರೆ, ಈ ಎಲ್ಲ ಹಂತಗಳಲ್ಲೂ ದೇವರು ಕಾರ್ಯ ಮಾಡುತ್ತಾ ಬರುವಂಥದ್ದನ್ನ. ಯಾವಾಗ ಫರೋಹನಿಗೆ ಒಂದು ಕನಸು ಅವನನ್ನು ಬಹಳವಾಗಿ ಬಾಧಿಸುತ್ತದೋ, ಆ ಐಗುಪ್ತ ದೇಶದಲ್ಲಿ ಯಾರು ಸಹ ಅದರ ಅರ್ಥವನ್ನ ತಿಳಿಸುವುದಕ್ಕೆ ವಿಫಲರಾಗಿ ಹೋಗ್ತಾರೆ. ಆಗ ಇಲ್ಲಿ ಯೋಸೇಫನು ಕಾರ್ಯ ಮಾಡುವಂಥದ್ದು ನಮಗೆ ಕಾಣಸಿಗ್ತದೆ. ನಾವು 41ನೇ ಅಧ್ಯಾಯ 37ನೇ ವಚನವನ್ನ ನಾವು ಓದುವಾಗ, ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಬೇಕು, ನಿನ್ನ ಅಪ್ಪಣೆ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರವೇ ನಾನು ನಿನಗಿಂತ ದೊಡ್ಡವನು ಅನ್ನುವಂತಹ ಅಂಶಗಳನ್ನ ಫರೋಹನು ಹೇಳುತ್ತಾನೆ. ಈ ಎಲ್ಲ ಹಂತಗಳಲ್ಲಿ ನಾವು ಗಮನಿಸುವಾಗ ಯಾವುದೇ ಕಾರಣಕ್ಕೂ ಯೋಸೇಫನು ಒಂದು ರೀತಿಯಲ್ಲಿ ದೃಢ ನಿರ್ಧಾರವನ್ನ ಮಾಡದೆ, ದೇವರನ್ನ ಹಿಂಬಾಲಿಸದೆ ಆತನು ಬೇರೆ ರೀತಿಯಂತ ನಿರ್ಧಾರಗಳನ್ನ ಮಾಡಿದ್ದೇ ಆದರೆ ಈ ರೀತಿಯಂತ ಜೀವಿತ ಅವನಿಗೆ ಸಿಗ್ತಾ ಇತ್ತ. ಇಲ್ಲೂ ತನ್ನ ಅಣ್ಣಂದಿರು ತನ್ನ ಬಳಿಗೆ ಬಂದಾಗ ತನಗಿರುವಂತಹ ಅಧಿಕಾರವನ್ನು ಉಪಯೋಗಿಸಿ, ತನಗಿರುವಂತಹ ಎಲ್ಲ ರೀತಿಯಾದಂಥ ಒಂದು ಪ್ರಬಲವಾದಂಥ ಶಕ್ತಿಯನ್ನು ಉಪಯೋಗಿಸಿ ಅವರನ್ನ ಸಂಹಾರ ಮಾಡೋದಿಲ್ಲ, ಬದಲಾಗಿ ಕ್ಷಮಿಸುತ್ತಾನೆ, ದೇವರಿಗೆ ಕಾರ್ಯ ಮಾಡುವುದಕ್ಕೆ ಬಿಡುತ್ತಾನೆ. ನೋಡಿ, ಅನೇಕ ಯುವ ಜನರಿಗೆ ನಮಗೆ ಕಾಯುವುದಕ್ಕೆ ಇಷ್ಟವಿಲ್ಲ, ನಮಗೆ ಇನ್ಸ್ಟೆಂಟ್ ಆಗಿ ಆನ್ಸರ್ಗಳು ಬೇಕು. ಆದರೆ ಇಲ್ಲಿ ಯೋಸೇಫನು ಈ ರೀತಿಯಂಥ ಜೀವಿತವನ್ನ ಅನುಭವಿಸುವುದಕ್ಕೆ ಬಹಳ ವರ್ಷಗಳು ಕಾಯಬೇಕಾಗಿತ್ತು. ನಾವು ಕೇವಲ 2 ವರ್ಷಗಳು ಮಾತ್ರವೇ ಮುಂದೆ ನೋಡುತ್ತೇವೆ. ಆದರೆ ದೇವರು ಅದೆಲ್ಲವನ್ನ ಮೀರಿ ನಮ್ಮ ಜೀವಿತದಲ್ಲಿ ಜೀವಿತ ಉದ್ದಗಲಕ್ಕೆ
ಹೀಗೆ ಕಾರ್ಯ ಮಾಡುವಂತವರಾಗಿರುತ್ತೇವೆ, ಹೀಗೆ ನಮ್ಮ ಜೀವಿತಗಳು ಬದಲಾಗುತ್ತದೆ ಅನ್ನುವಂಥದ್ದನ್ನ ತೋರಿಸಿಕೊಡುತ್ತಾನೆ. ಇಲ್ಲಿ ಯೋಸೇಫನ ಜೀವಿತವನ್ನು ನೋಡಬೇಕಾದಾಗ್ಯೂ ನಮಗೆ ಡೆಡ್ ಎಂಡ್ಗಳು ಎಂಬುದಾಗಿ ಕಾಣಿಸಿದಾಗ್ಯೂ ಅದರ ಮಧ್ಯದಲ್ಲಿ ದೇವರು ಅವನ ಜೀವಿತದಲ್ಲಿ ಕಾರ್ಯ ಮಾಡುವಾತನು ಆಗಿರುತ್ತಾನೆ. ಹಾಗೆಯೇ ಯೋಸೇಫನು ಸಹ ದೇವರನ್ನ ನಂಬಿರುತ್ತಾನೆ. ಆ ಕಾರಣದಿಂದಲೇ ದೇವರು ಯೋಸೇಫನ ಸಂಗಡವಿದ್ದು ಈ ಎಲ್ಲ ಡೆಡ್ ಎಂಡ್ಗಳ ಮಧ್ಯದಲ್ಲಿ ಹೊಸತಾದ ಆದಿಯನ್ನ ಅವನಿಗೋಸ್ಕರ ನಿರ್ಮಿಸಿಕೊಟ್ಟು ಅವನ ಮೂಲಕ ತನ್ನ ಕುಟುಂಬ ಕಾಪಾಡಲ್ಪಡುವಂಥದಕ್ಕೆ ಈ ಒಂದು ದೇವರ ವಾಕ್ಯವು ಸಾಕ್ಷೀಕರಿಸ್ತದೆ. ಹಾಗಾಗಿ ನಾವು ಅನೇಕ ಬಾರಿ ಈ ಡೆಡ್ ಎಂಡ್ಗಳ ಬಳಿಯಲ್ಲಿ ಬಂದು ನಿಲ್ಲುವಾಗ ದೇವರು ನಮಗೆ ಒಂದು ಹೊಸತಾದ ದಾರಿಯನ್ನ ತೋರಿಸುವಾತನಾಗಿರ್ತಾನೆ. ಯೋಸೇಫನು ದ್ರೋಹವನ್ನ ಅನುಭವಿಸಿದನು, ಆದರೆ ಆ ದ್ರೋಹವು ದೇವರ ಉದ್ದೇಶದ ಎಡೆಗೆ ಅವನನ್ನ ನಡೆಸಿತು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 992026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.